ಸೊ ಈ ವಿಡಿಯೋದಲ್ಲಿ ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ನ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಶಿ ಇಸ್ ಡಾಕ್ಟರ್ ಆಕ್ಚುಲಿ. ಹೆಲ್ಪ್ ಮಾಡಿದ್ದು ಮೇಕ್ ಮೈ ಶೆಲ್ಟರ್ಸ್ ಟೀಮ್ ಅವರು. ಆ್ಯಂಡ್ ನಮ್ಮ ಮನೆ ದೇವರು ಮಂಜುನಾಥ ಸ್ವಾಮಿ ಫೋಟೋ. ನಮ್ಮ ಮೈಂಡಲ್ಲಿ ಇದ್ದಿದ್ದು ಒಂದೇ ಒಂದು ಆಪ್ಷನ್, ಆರ್ ಹೌಸ್ ಹ್ಯಾಸ್ ಟು ಬಿ ಎಕನಾಮಿಕಲ್ ಆ್ಯಂಡ್ ಸಸ್ಟೈನೇಬಲ್ ಅಂತ. ವೈಟ್ ಕಾನ್ಸೆಪ್ಟಲ್ಲೇ ಎಲ್ಲ ಗ್ರೆನೈಟ್ ಟೈಲ್ಸ್ ಯೂಸ್ ಮಾಡಿರೋದು. ಆ್ಯಂಡ್ ಇದಕ್ಕಂತಾನೆ ತುಂಬಾ ಟೈಮಿಂದ ಹುಡುಕಿ ತಂದಿರೋ ಅಂಥ ಇದೊಂದು ಬುದ್ಧ ಸ್ಕಲ್ಪ್ಚರ್. ಯಾಕೆಂದರೆ ಮನೆಯಲ್ಲಿ ದೇವ್ರ ಮನೆ ಎಷ್ಟು ಮುಖ್ಯ ಇರ್ತದೋ ಪ್ರತಿ ಮನೆಗೂ ಲೈಬ್ರರಿನೂ ಅಷ್ಟೇ ಮುಖ್ಯ ಇರ್ತದೆ. ದೀಸ್ ಆರ್ ಒನ್ ಆಫ್ ಮೈ ಫೇವ್ರೆಟ್ ಕಲೆಕ್ಷನ್ಸ್. So this is one of the most unique feature of my room. This is my dad's favorite place. ಸಮಸ್ತ ಕರ್ನಾಟಕ ಜನತೆಗೆ ಮೇಕ್ ಮೈ ಶೆಲ್ಟರ್ಸ್ ವತಿಯಿಂದ ನಮಸ್ಕಾರಗಳು. ನಾವಿವತ್ತು ಮೇಕ್ ಮೈ ಶೆಲ್ಟರ್ಸ್ ಕಡೆಯಿಂದ 40-60 ಮೆಜರ್ಮೆಂಟ್ ಇರುವಂತಹ ಒಂದು ಪ್ಲಾಟ್ ಮೇಲೆ ಲಕ್ಸುರಿಯಸ್ ಆಗಿ ಬಿಲ್ಡ್ ಆಗಿರೋ ಒಂದು ಡ್ಯೂಪ್ಲೆಕ್ಸ್ ಮನೆಯನ್ನ ಕವರ್ ಮಾಡಕ್ ಬಂದಿದ್ದೀವಿ. ಕವರ್ ಮಾಡೋದಷ್ಟೇ ಅಲ್ಲ, ಈ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡಿರುವಂತಹ ಕಸ್ಟಮರ್, ಹ್ಯಾಪಿ ಕಸ್ಟಮರ್ಸ್ ನ ಮಾತಾಡ್ಸಕ್ ಕೂಡ ಬಂದಿದ್ದೀವಿ. ಈ ಮನೆ ಬಗ್ಗೆ ನಮ್ಗಿಂತ ಚೆನ್ನಾಗಿ ಕಟ್ಟಿಸ್ಕೊಂಡಿರೋರೇ ಹೇಳ್ತಾರೆ. ಬನ್ನಿ ಮನೆ ಟು ಸ್ಟಾರ್ಟ್ ಮಾಡೋಣ. ಸೊ ಮೇಕ್ ಮೈ ಶೆಲ್ಟರ್ಸ್ ಇನ ಒನ್ ಆಫ್ ದ ಹ್ಯಾಪಿ ಕಸ್ಟಮರ್ ಮಿಸ್ಟರ್ ರವಿ ಸರ್. ಹಲೋ ಸರ್. ನಾವಿವತ್ತು ನಿಮ್ಮ ಮನೆ ಕವರ್ ಮಾಡಕ್ ಬಂದಿದ್ದೀವಿ. ಥ್ಯಾಂಕ್ ಯು. ಸೊ ನೀವು ಇಲ್ಲಿ ವಾಸ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 3 months ಆಯ್ತು ಅನ್ಸುತ್ತೆ. ನಿಮ್ಮ ಪರ್ಫೆಕ್ಟ್ ಫೀಡ್ಬ್ಯಾಕ್ ಅಂಡ್ ನಿಮ್ಮ ಮನೆ ಒಳಗಡೆ ಇರೋದನ್ನೆಲ್ಲ ನಮ್ಗಿಂತ ಚೆನ್ನಾಗಿ ನೀವೇ ಇವಾಗ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ನ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ನಿಮಗೆ ನೆಕ್ಸ್ಟ್ ನಮ್ಮ ಸ್ಪೆಷಲ್ ಗೆಸ್ಟೇ ಮನೆ ಪೂರ್ತಿ ತೋರಿಸ್ತಾರೆ ಅಂಡ್ ಅವ್ರ ಇಂಟ್ರೊಡಕ್ಷನ್ ಕೂಡ ನನ್ನ ಜವಾಬ್ದಾರಿ ಆಗಿದೆ. ಅವ್ರನ್ನ ಕೂಡ ಇಂಟ್ರೊಡ್ಯೂಸ್ ಮಾಡೋಣ ಬನ್ನಿ. ಇವಾಗ ಒಳಗಡೆ ಕಂಪ್ಲೀಟ್ ಫಿಂಗರ್ ಪ್ರಿಂಟ್ ಹಾಕಿ ಫುಲ್ ಸೆಕ್ಯೂರಿಟಿ. ಇಲ್ಲಿಂದ ಕೂಡ ಒಂದು ಸ್ಟೇರ್ ಕೇಸ್ ಹೋಗ್ತಾ ಇದೆ. ಬಟ್ ನಾವು ಒಳಗಡೆ ಇರೋದನ್ನ ಯೂಸ್ ಮಾಡ್ಕೊಂಡು ಹೋಗೋಣ. ಒಳಗಡೆ ಏನಿದೆ ಅಂತ ಇಲ್ಲಿ ಇವಾಗ ನಮ್ಮ ಸ್ಪೆಷಲ್ ಗೆಸ್ಟ್ ಏನಿದ್ದಾರೆ ಅವ್ರು ಹೇಳ್ತಾರೆ. ಇಲ್ಲಿಗೆ ನನ್ನ ವರ್ಕ್ ಮುಗೀತು. ಮನೆ ಹೆಂಗಿದೆ, ಮನೆ ಹೆಂಗೆ ಕಟ್ಕೊಟ್ವಿ ಅದನ್ನೆಲ್ಲ ನಮ್ಮ ಸರ್ ಆ್ಯಂಡ್ ಸರ್ ಕೃಪಾ. ಸೊ ಶಿ ಇಸ್ ಡಾಕ್ಟರ್ ಆ್ಯಕ್ಚುಲಿ. ಮ್ಯಾಮ್ ನಿಮ್ಮ ಹೆಸರು? ಐ ಆಮ್ ಡಾಕ್ಟರ್ ಕೃಪಾ. ಓಕೆ. ಸೊ ಇನ್ನು ನನ್ನ ಕೆಲಸ ಇಲ್ಲಿ ಮುಗೀತು. ನೀವು ನಿಮ್ಮ ಮನೆ ಬಗ್ಗೆ ಆ್ಯಂಡ್ ಮೇಕ್ ಮೈ ಶೆಲ್ಟರ್ಸ್ ಬಗ್ಗೆ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ನಮ್ಮ ಮನೆ ಹೆಸರು ಪುಷ್ಪಗಿರಿ ಅಂತೇಳಿ. ಪುಷ್ಪಗಿರಿನ ಸುಬ್ರಹ್ಮಣ್ಯ ಕಡೆಯಿಂದ ಕುಮಾರ ಪರ್ವತ ಅಂತ ಕರೀತಾರೆ. ನಾವು ಈ ಸೈಡಿಂದ ಪುಷ್ಪಗಿರಿ ಅಂತ ಕರಿತೀವಿ. ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಪ್ಲೇಸ್ ಮತ್ತು ಕಾಮ್ ಪ್ಲೇಸ್. ಅಲ್ಲಿ ಶಾಂತ ಮಲ್ಲಿಕಾರ್ಜುನ ದೇವರು ಇದೆ. ನಮ್ಮ ಮನೇನೂ ಒಂಥರ ಶಾಂತವಾಗಿರ್ಬೇಕು ಅನ್ನೋದು ಒಂದು ಆಸೆ ಇರೋದ್ರಿಂದ ಆ ಹೆಸರನ್ನ ನಾವು ಮನೆಗೆ ಚೂಸ್ ಮಾಡಿದ್ವಿ. ಈ ಮನೆಯ ವಿಶೇಷತೆ ಏನು ಅಂತಂದರೆ, ಈ ಮನೆ ಬೆಳಗ್ಗೆ ಹೊತ್ತು ನೀವು ಇವಾಗ ನೋಡಿದಿರಾ ಹೆಂಗಿದೆ ಎಲಿವೇಶನ್ ಅಂತ. ಬಟ್ ಈ ಮನೆ ರಿಯಲ್ ಮ್ಯಾಜಿಕ್ ರಾತ್ರಿ ಕಾಣಿಸುತ್ತೆ. ಸೊ ವೆಯ್ಟ್ ಮಾಡೋದು ಬೇಡ, ರಾತ್ರಿ ಶೂಟ್ ನೋಡಿ. ಸೊ ಇದು ಒಂದು ಆಫೀಸ್ ಸ್ಪೇಸ್ ಅಂತ ಮಾಡಿದ್ದು. ಆ್ಯಂಡ್ ದೆನ್ ವಿ ಹ್ಯಾವ್ ಅ ಪಾರ್ಕಿಂಗ್ ಏರಿಯಾ ಫಾರ್ 4 vehicles. ಆ್ಯಂಡ್ ದೆನ್ ಒಂದು ಸರ್ವೆಂಟ್ ರೂಮ್ ಇದೆ ಅಲ್ಲಿ. ಆ್ಯಕ್ಚುಲಿ ಇದರಲ್ಲಿ 4 ಇನೋವಾ ಅಥವಾ 4 ಫಾರ್ಚುನರ್ ಕಾರ್ನಿಲ್ಲಷ್ಟು ಪ್ಲ್ಯಾನ್ ಮಾಡಿದ್ವಿ. ಇದು ಕಾರ್ ಪಾರ್ಕಿಂಗು ಮತ್ತು ಆಟೋಮೇಟೆಡ್ ಗೇಟ್, ಅದು ಆಟೋಮೆಟಿಕಲಿ. ಆ್ಯಂಡ್ ದೆನ್ ಇದು ಇನ್ಸೈಡ್ ಇಂದ ಎಂಟ್ರಿ. ಔಟ್ಸೈಡ್ ಸ್ಟೇರ್ಸ್ ಇದೆ. ಆ್ಯಂಡ್ ಇದು ಲಿಫ್ಟ್ ಎಂಟ್ರಿ ಇದು. ಆ್ಯಂಡ್ ಇದು ಒಂದು ಕಾಮನ್ ವಾಶ್ರೂಮ್. ನಾವು ಏನಾದ್ರು ಫಂಕ್ಷನ್ ಏನಾದ್ರು ಆರ್ಗನೈಸ್ ಮಾಡಿದ್ರೆ ವಿ ವಾಂಟೆಡ್ ಒನ್ ಕಾಮನ್ ವಾಶ್ರೂಮ್. ಇದು ನಮ್ಮೆಲ್ಲ ಎಕ್ವಿಪ್ಮೆಂಟ್ಸ್, ಇದನ್ನ ನಮ್ದು ಎಲೆಕ್ಟ್ರಿಕಲ್ ಐಟಮ್ಸ್ ಏನಿದೆಯೋ ಅದನ್ನೆಲ್ಲ ಇಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ವಿ. ಕಂಪ್ಲೀಟ್ ಎವ್ರಿಥಿಂಗ್ ಈಸ್ ಕಂಪ್ಲೀಟ್ ಇಲ್ಲಿದೆ ನಮ್ಮ ಇದರಲ್ಲಿ. ಆಮೇಲೆ ಇಲ್ಲೇ ಒಂದು ಸ್ಲೀಪರ್ ಸ್ಟ್ಯಾಂಡ್ ಇರಲಿ ಅಂತ ಹೇಳ್ಬಿಟ್ಟು ಬಿಕಾಸ್ ನಾವು ಯೂಶಲಿ ಓಡಾಡೋದು ಇಂಟರ್ನಲ್ ಸ್ಪೇಸ್ ಯೂಸ್ ಮಾಡೇನೆ ಮೋರ್ ದೆನ್ ದ ಔಟ್ಸೈಡ್ ಒನ್. ಸೊ ಹಂಗಾಗಿ ನಾವು ಶೂ ಸ್ಟ್ಯಾಂಡ್ ಎಲ್ಲ ಈ ಇನ್ಸೈಡ್ ಏರಿಯಾದಲ್ಲೇ ಇನ್ಕಾರ್ಪೊರೇಟ್ ಮಾಡಿದ್ವಿ. ಈ ಲಿಫ್ಟ್ ಬಂದು ಟೆಕ್ನಿಕ್ಸ್ ಎಲಿವೇಟರ್ಸ್. ಅದು 8 passengers ಲೋಡ್ ಕಂಪೈಲ್ ಮಾಡುತ್ತೆ. ಆ್ಯಂಡ್ ನಾವು ಮೇನ್ಲಿ ಮಿರರ್ಸ್ ಇಟ್ಟಿದ್ದು ಲಿಫ್ಟ್ ಸ್ವಲ್ಪ ಸ್ಪೇಷಿಯಸ್ ಆಗಿ ಕಾಣುತ್ತೆ ಆ ಮಿರರ್ ರಿಫ್ಲೆಕ್ಷನ್ ಇಂದ ಅಂತ. ಆ್ಯಂಡ್ ದಿಸ್ ಇಸ್ ಫ್ರಮ್ RPG ಗ್ರೆನೈಟ್ಸ್. ಈ ಬ್ಲ್ಯಾಕ್ ಕಾನ್ಸೆಪ್ಟಲ್ಲೇ ಬೇಕು ಅಂತ ಇಷ್ಟ ಆಯಿತು ಲಿಫ್ಟ್ ನಮಗೆ. ಸೊ ದಿಸ್ ಇಸ್ ಅವರ್ ಐಡಿಯಾ ಆಫ್ ದ ಲಿಫ್ಟ್. ಫಸ್ಟ್ ಫ್ಲೋರ್ ನೋಡೋಣ ಈಗ. ವೆಲ್ಕಮ್.
ಸೊ ಇದು ಲಿವಿಂಗ್ ಏರಿಯಾ. ದಿಸ್ ಇಸ್ ಅ ಪೂಜಾ ರೂಮ್. ತುಂಬ ಕ್ಯೂರೇಟ್ ಮಾಡಿ ತುಂಬ ಪೇಷನ್ಸಿಂದ ಡಿಸೈನ್ ಮಾಡಿರೋಂಥ ಏರಿಯಾ. ನಮಗೆ ಮುಂಚೆಯಿಂದನೂ ಕಾನ್ಸೆಪ್ಟ್ ಇತ್ತು ದಟ್ ಪೂಜಾ ರೂಮ್ ತುಂಬ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ನಾವು ಒಳಗೆ ಕೂತ್ಕೊಂಡು ಪೂಜೆ ಮಾಡಬೇಕು ಅನ್ನೋದು. ಆ್ಯಂಡ್ ನಮ್ಮ ಮನೆ ದೇವರು ಮಂಜುನಾಥ ಸ್ವಾಮಿ ಫೋಟೋ, ಅದು ಕೂಡ ತುಂಬಾ ಹುಡುಕಿ ಆ ಥರ ಫ್ರೇಮ್ದೇ ಮಾಡಿಸ್ಬೇಕು ಅಂತ ಸ್ಪೆಷಲ್ ಆಗಿ ಮಾಡಿಸಿರೋದು. ಆ್ಯಂಡ್ ಹಿಂದೆ ಕ್ಲಾಡಿಂಗ್ಗೆ ವಿ ಹ್ಯಾವ್ ಯೂಸ್ಡ್ ಆನೆಕ್ಸ್ ಮಾರ್ಬಲ್. ಆ್ಯಂಡ್ ಇಂಟೀರಿಯರ್ಸ್ ಕೂಡ ವಿ ಹ್ಯಾವ್ ಚೋಸನ್ ಅ ಬ್ಯೂಟಿಫುಲ್ ಶ್ಯಾಂಡ್ಲಿಯರ್ ಆ್ಯಂಡ್ ಅ ಟೆಂಪಲ್ ಸ್ಟೆಪ್ ವೈಸ್ ಡಿಸೈನ್ ಬರಬೇಕು ಅಂತ ಮಾಡಿಸಿದ್ದು. ಆ್ಯಂಡ್ ಫಿನಿಶಿಂಗ್ ಆಲ್ಸೋ ವುಡ್ ವರ್ಕ್, ಈ ಥರನೇ ಅಥೆಂಟಿಕ್ ಟೆಂಪಲ್ ಡಿಸೈನ್ ಬರಬೇಕು ಅಂತಲೇ ಮಾಡಿಸಿರೋದು. ಆ್ಯಂಡ್ ನಾವು ಈ ಮನೆ ಸ್ಟಾರ್ಟ್ ಪ್ಲ್ಯಾನಿಂಗಿಂದ ಹಿಡಿದು ಕನ್ಸ್ಟ್ರಕ್ಷನ್ವರೆಗೂ ನಮ್ಮ ಮೈಂಡಲ್ಲಿ ಇದ್ದಿದ್ದು ಒಂದೇ ಒಂದು ಆಪ್ಷನ್, ಆರ್ ಹೌಸ್ ಹ್ಯಾಸ್ ಟು ಬಿ ಎಕನಾಮಿಕಲ್ ಆ್ಯಂಡ್ ಸಸ್ಟೈನೇಬಲ್ ಅಂತ. ಬಿಕಾಸ್ ನಾವು ಏನೇ ಪ್ಲ್ಯಾನ್ ಮಾಡಿದಾಗಲೂ ಎವ್ರಿ ಇಯರ್ ಎವ್ರಿ ಡೇ ದೇರ್ ಇಸ್ ಅ ಫ್ಯಾನ್ಸಿಯರ್ ಐಡಿಯಾ, ಕಾಸ್ಟ್ಲಿಯರ್ ಐಡಿಯಾ ಕಮಿಂಗ್ ಅಪ್. ಬಟ್ ನಮ್ಮ ಮೈಂಡಲ್ಲಿ ಹೆಂಗಿತ್ತು ಅಂದರೆ ನಾವು ಯಾವುದನ್ನು ತುಂಬ ಈಸಿಯಾಗಿ ಮೇಂಟೈನ್ ಮಾಡ್ತೀವೋ, ಆ್ಯಂಡ್ ಒಂದೇ ಏಮ್ ಇದ್ದಿದ್ದು ದಟ್ ನಮ್ಮ ಮನೆ ಪ್ರತಿ ಮೂಲೆನೂ ನಾವು ಡೈಲಿ ಆಕ್ಸೆಸ್ ಮಾಡೋ ಥರ ಇರಬೇಕು, ಡೇ ಇನ್ ಡೇ ಔಟ್ ನಾವು ಅದನ್ನು ಯೂಸ್ ಮಾಡೋ ಥರ ಇರಬೇಕು, ಯಾವುದೇ ಏರಿಯಾ ಒಂಥರ ಡೆಡ್ ಸ್ಪೇಸ್ ಹಂಗೆ ಆಗಬಾರ್ದು ಅನ್ನೋದೇ ವಾಸ್ ಆರ್ ಮೇನ್ ಏಮ್. ನೆಕ್ಸ್ಟ್ ನಮ್ಮ ಮಾಡ್ಯುಲರ್ ಕಿಚನ್. ನಾವು ಕಿಚನ್ನ ವೆಟ್ ಕಿಚನ್ ಇನ್ಸೈಡ್ ಇದೆ ಆ್ಯಂಡ್ ಡ್ರೈ ಕಿಚನ್ ಆಗಿ ಡಿವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ನಾವು ಆ್ಯಕ್ಚುಲಿ ಅಷ್ಟು ರಫ್ ಯೂಸ್ ಮಾಡಲ್ಲ. ಆಲ್ ದಿಸ್ ಡೈಲಿ ಬೇಸಿಸ್ ಕುಕ್ಕಿಂಗ್ ಎಲ್ಲ ನಾವು ವೆಟ್ ಕಿಚನಲ್ಲೇ ಮಾಡೋದ್ರಿಂದ ವೈಟ್ ಕಾನ್ಸೆಪ್ಟಲ್ಲೇ ಎಲ್ಲ ಗ್ರೆನೈಟ್ ಟೈಲ್ಸ್ ಯೂಸ್ ಮಾಡಿರೋದು. ಆ್ಯಂಡ್ ಅದಕ್ಕೆ ಕಾಂಪ್ಲಿಮೆಂಟ್ರಿ ಆಗಿ ನಾವು ತಂದಿರೋಂತಹ ಎಲೆಕ್ಟ್ರಾನಿಕ್ ಎಲ್ಲನೂ ಬ್ಲ್ಯಾಕಲ್ಲಿ ತಂದಿದ್ದೀವಿ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಆರ್ ಹ್ಯಾಫ್ಲೆ ಕಂಪ್ನಿ. ಸೊ ಇದು ಬೇಸಿಕ್ಲಿ ನಮಗೆ ಸ್ವಲ್ಪ ಫಾರ್ ದ ಲುಕ್ ಆಫ್ ದ ಹೌಸ್, ಮೇಂಟೈನಿಂಗ್ ಇಟ್ ನೀಟ್ಲಿ, ಆ್ಯಂಡ್ ನಮ್ಗೆ ಟೆನ್ಷನ್ ಇರಲ್ಲ ದಟ್ ಆಲ್ ದೀಸ್ ಡೈಲಿ ಕುಕ್ಕಿಂಗಿಂದ ಆಗೋ ಅಷ್ಟು ಸ್ವಲ್ಪ ಇದು. ಸೊ ದಿಸ್ ಇಸ್ ಆರ್ ಮಾಡ್ಯುಲರ್ ಕಿಚನ್ ವಿತ್ ಆಲ್ ದ ಕಟ್ಲೆರಿ ಇನ್ ದ ಸ್ಟಾಲ್ ಯೂನಿಟ್ and storage space also to keep all the utensils. So namdili dining area iradrinda we had kept one common wash basin with that deer head knob theme, ಸ್ವಲ್ಪ special and elegant agi kanli anta. And so welcome to our guest room. ಇಲ್ಲಿ ಹೆಡ್ಬೋರ್ಡ್ಗೆ ಲೆದರ್ ವರ್ಕ್ ಕೊಡ್ಸಿದ್ದೀವಿ ವಿತ್ ಅ ವೆರಿ ಬ್ಯೂಟಿಫುಲ್ ಫಿನಿಶಿಂಗ್. ಆ್ಯಂಡ್ ಅದು ಕಾಂಪ್ಲಿಮೆಂಟ್ ಆಗಂಗೆ ವುಡನ್ ಲ್ಯಾಮಿನೇಟ್ಸ್ ಹಾಕಿದ್ದೀವಿ. ಸೊ ಇಡೀ ರೂಮ್ ವೈಟ್ ಆ್ಯಂಡ್ ಕ್ರೀಮ್ ಆ್ಯಂಡ್ ವುಡನ್ ಕಾಂಬಿನೇಷನಲ್ಲಿ ಮಾಡಿರೋದು. ಆ್ಯಂಡ್ ವಿ ಹ್ಯಾವ್ ಫ್ಯೂ ಬ್ಯೂಟಿಫುಲ್ ಲೈಟಿಂಗ್ ಆಕ್ಸೆಸರೀಸ್. ಆ್ಯಂಡ್ ದೆನ್ ದೇರ್ ಇಸ್ ಅನ್ ಅಟ್ಯಾಚ್ಡ್ ವಾಶ್ರೂಮ್. ಸೊ ವಾಶ್ರೂಮ್ ಬಂದು ಎಲ್ಲ ಗ್ರೇ ಥೀಮಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಕಾಪರ್ ಬಾಟಮ್ ಕೈಂಡ್ ಆಫ್ ವಾಶ್ ಬೇಸಿನ್. ಆ್ಯಂಡ್ ವಾಶ್ರೂಮ್ ಎಲ್ಲ ಫಿಟ್ಟಿಂಗ್ಸ್ ನಾವು ಡೆಲ್ಟಾ ಕಂಪ್ನಿದು ಯೂಸ್ ಮಾಡಿರೋದು. ಈಗ ನಮ್ಮ ಫಸ್ಟ್ ಫ್ಲೋರಲ್ಲಿ 2 ರೂಮ್ಸ್ ಇದೆ. ಆ್ಯಂಡ್ ವಿ ಹ್ಯಾವ್ ಮೇಡ್ ದಿಸ್ ಲಾಂಗ್ ಪ್ಯಾನಲ್ ವಿಂಡೋ, ಇಡೀ ಸ್ಟೆಪ್ಸಿಗೆ ಒಂದು ಲುಕ್ ಬರುತ್ತೆ ಅಂತ. ಈ ಪಾರ್ಟ್ ಆಫ್ ದ ವಾಲ್ಗೆ ಸ್ಪೆಷಲ್ ಆಗಿ ಏನು ಜಾಸ್ತಿ ಡಿಸೈನ್ ಮಾಡಿಸ್ಲಿಲ್ಲ, ಗಾಡಿಯಾಗಿ ಕಾಣುತ್ತೇನೋ ಅಂತ. ಸೊ ಯು ಹ್ಯಾವ್ ಜಸ್ಟ್ ಯೂಸ್ ಅ ಸಿಂಪಲ್ ಟೆಕ್ಸ್ಚರ್ ಪೇಂಟಿಂಗ್. ಆ್ಯಕ್ಚುಲಿ 2 ಫ್ಲೋರ್ ಇದರಿಂದ ನಮಗೆ ಇದನ್ನು ಒಂದು ಡಬಲ್ ಹೈಟ್ ಮಾಡಬೇಕಾಗಿತ್ತು. ನಾವು ಇದನ್ನು ಫ್ಲೋರ್ ಹೈಟ್ನ 12 ಫೀಟ್ ಹೈಟ್ ಇಟ್ಟಿದ್ವಿ. ಮಾಮೂಲಿಯಾಗಿ 10 ಫೀಟ್ ಇಡ್ತಾರೆ. ಇದನ್ನು 12 ಫೀಟ್ ನಾವು ರೂಫ್ ಹೈಟ್ ಇರೋದ್ರಿಂದ ನಿಮಗೆ ಒಂದು ಸ್ವಲ್ಪ ಬಿಗ್ಗರ್ ಇದರಲ್ಲಿ ಕಾಣುತ್ತೆ, ಮತ್ತು ಏರಿಯನ್ನು ದೊಡ್ಡದಾಗಿ ಕಾಣುತ್ತೆ. ಹಾಗಾಗಿ ಇದೊಂದು ಸ್ಯಾಂಡ್ ಲೇಯರ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ವಿ ಇದಕ್ಕೆ ಡಬಲ್ ಹೈಟಿಗೋಸ್ಕರ. ಪ್ಲೇಸ್ ಇಸ್ ಪ್ಯೂರ್ಲಿ ಮೆಂಟ್ ಫಾರ್ ಅವರ್ ವರ್ಕ್ ಸ್ಟೇಷನ್ ಆ್ಯಂಡ್ ಲೈಬ್ರರಿ. ಸೊ ನನ್ನ MBBS ಬುಕ್ಸಿಂದ ಸ್ಟಾರ್ಟ್ ಮಾಡಿ ನಮ್ಮ ಫಾದರ್ಗೆ ತುಂಬಾ ಬುಕ್ ರೀಡಿಂಗ್ ಕ್ರೇಜ್ ಇದೆ. ಸೊ ಆಲ್ ದ ಬುಕ್ಸ್ ಆರ್ ಕಲೆಕ್ಟೆಡ್, ಆಲ್ ಮೈ ಮೆಡಲ್ಸ್ ಆರ್ ಕಲೆಕ್ಟೆಡ್ ಇನ್ ದಿಸ್ ಪ್ಲೇಸ್. ಆ್ಯಂಡ್ ಇದಕ್ಕಂತಲೇ ತುಂಬಾ ಟೈಮಿಂದ ಹುಡುಕಿ ತಂದಿರೋ ಅಂಥ ಇದೊಂದು ಬುದ್ಧ ಸ್ಕಲ್ಪ್ಚರ್. ಸುಮಾರು ಕಡೆ ಹುಡುಕಿದ್ದೀವಿ, ವೆರೈಟೀಸ್ ಆಫ್ ಬುದ್ಧ ಸ್ಕಲ್ಪ್ಚರ್ ನೋಡಿದ್ದೀವಿ. ಆ್ಯಂಡ್ ನಥಿಂಗ್ ಸೀಮ್ಡ್ ಆ್ಯಸ್ ಪ್ಲೆಸೆಂಟ್ ಆಸ್ ದಿಸ್ ಸ್ಕಲ್ಪ್ಚರ್. ಯಾಕೆಂದರೆ ಮನೆಯಲ್ಲಿ ದೇವ್ರ ಮನೆ ಎಷ್ಟು ಮುಖ್ಯ ಇರ್ತದೋ ಪ್ರತಿ ಮನೆಗೂ ಲೈಬ್ರರಿನೂ ಅಷ್ಟೇ ಮುಖ್ಯ ಇರ್ತದೆ. ಹಾಗಾಗಿ ಅದಕ್ಕೆ ನಾವು ಸ್ವಲ್ಪ ಜಾಸ್ತಿನೇ ಇಂಪಾರ್ಟೆನ್ಸ್ ಕೊಟ್ಟಿವಿ. ಮತ್ತು ಮೊದಲಿಂದಲೂ ನನಗೆ ಬುಕ್ಸ್ ಕಲೆಕ್ಷನ್ ಒಂದು ಹಾಬಿ ಇತ್ತು, ರೀಡಿಂಗ್ ಹಾಬಿ ಇತ್ತು. ಅದನ್ನು ನಾವಿಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ವಿ ಇದನ್ನು. ಸೊ ಈ ಏಮ್ನ ನಮಗೆ ಈ ಡ್ರೀಮ್ ಪ್ರಾಜೆಕ್ಟ್ನ ಲೈವ್ ಆಗಿ ತರೋಕ್ಕೆ ಹೆಲ್ಪ್ ಮಾಡಿದ್ದು ಮೇಕ್ ಮೈ ಶೆಲ್ಟರ್ಸ್ ಟೀಮ್ ಅವರು. ಸ್ಟಾರ್ಟಿಂಗ್ ಫ್ರಮ್ ದರ್ ಸೈಟ್ ಪ್ಲ್ಯಾನಿಂಗ್ ಇರ್ಬೋದು, ಇಂಟೀರಿಯರ್ಸ್, ವಾಕ್ ಇನ್ ಐಡಿಯಾ ಎಲ್ಲನೂ ನಮಗೆ ತುಂಬ ಕ್ಲಿಯರ್ ಆಗಿ ನಾವು ಹೇಗೆ ಅಂದ್ಕೊಂಡಿದ್ದು ಅದೇ ರೀತಿ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದೆಮ್. ಇದೊಂದು ಸಿಂಪಲ್ ವರ್ಕ್ ಸ್ಟೇಷನ್. ಇಲ್ಲಿ ಇಬ್ಬರು ಕೂತ್ಕೊಂಡು ಸ್ಟಡಿ ಮಾಡ್ಬೋದು ಅಥವಾ ಏನಾದ್ರು ವರ್ಕ್ ಮಾಡ್ಬೋದು. ಜೊತೆಗೆ ಒಂದು ಫೈಲ್ ರ್ಯಾಕ್ನು ಇಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ವಿ.
ಮತ್ತೊಂದು ಪ್ರೊಫೈಲ್ ಲೈಟ್ನ ಇಲ್ಲಿ ಆ್ಯಡ್ ಮಾಡಿದ್ವಿ. ಸೊ ಇದು ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಅರಿಸ್ಟೋ ಕಂಪ್ನಿದು 10 feet ಹೈಟ್ಗೆ ಕಬರ್ಡ್ ಮಾಡಿಸಿದ್ದೀವಿ. ಟ್ರಾನ್ಸ್ಪರೆಂಟ್ ಕಾಫಿ ಕಲರ್ ಒಂದು ಟಿಂಚ್ ಕೊಡಿಸಿದ್ದೀವಿ ಟು ಮೇಕ್ ಇಟ್ ಲುಕ್ ಎಲಿಗೆಂಟ್. ಆ್ಯಂಡ್ ಇಲ್ಲಿ ವುಡ್ ವರ್ಕ್ ಬಂದಿರೋದ್ರಿಂದ ಅದು ಕಾಂಪ್ಲಿಮೆಂಟ್ ಆಗೋ ಥರ ಸ್ವಲ್ಪ ಸೋಬರ್ ಲುಕ್ ಇರಲಿ ಅಂತಲೇ ಲೆದರ್ ಫಿನಿಶ್ ಹೆಡ್ ಬೋರ್ಡ್ ಮಾಡಿಸಿರೋದು. ಆ್ಯಂಡ್ ವಿ ಹ್ಯಾವ್ ಅ ಸ್ಪೇಷಿಯಸ್ ವಾಶ್ರೂಮ್ ಹಿಯರ್. ಇಲ್ಲೂ ಕೂಡ ವಿ ಹ್ಯಾವ್ ಮೇಡ್ ಒನ್ ಕಬರ್ಡ್ ಫಾರ್ ಆಲ್ ದ ಡೈಲಿ ವೇರ್ಸ್. ಆ್ಯಂಡ್ ದಿಸ್ ಗ್ರೆನೈಟ್ ವಾಸ್ ರಿಯಲಿ ಕ್ಯೂರೇಟೆಡ್ ಆ್ಯಂಡ್ ಚೋಸನ್. ತುಂಬಾ ಹುಡುಕಿ ಚೂಸ್ ಮಾಡಿರೋಂಥ ಪ್ಯಾಟರ್ನ್ ಇದು. ವೆಲ್ಕಮ್ ಟು ಮೈ ರೂಮ್. ಸೊ ನಮ್ಮ ಇಡೀ ಮನೆ ಪ್ಲ್ಯಾನಿಂಗ್ ಮಾಡೋ ಪೂರ್ತಿ ಐ ವಾಸ್ ವೆರಿ ಪರ್ಟಿಕ್ಯುಲರ್. ಐ ವಾಂಟೆಡ್ ಅ ಸ್ಪೇಷಿಯಸ್ ಸ್ಪೇಸ್ ಇನ್ ಮೈ ರೂಮ್. ಆ್ಯಂಡ್ ನನಗೆ ಬ್ಯಾಗ್ ಕಲೆಕ್ಷನ್ ತುಂಬಾ ಕ್ರೇಜ್ ಇರೋದ್ರಿಂದ ಐ ವಾಂಟೆಡ್ ಅ ಸಪ್ರೇಟ್ ಬ್ಯಾಗ್ ಯೂನಿಟ್. ದೀಸ್ ಆರ್ ಒನ್ ಆಫ್ ಮೈ ಫೇವ್ರೆಟ್ ಕಲೆಕ್ಷನ್ಸ್. ಆ್ಯಂಡ್ ಐ ಆಮ್ ಅ ಹ್ಯೂಜ್ ಸೆಲೆನೋಫೈಲ್ ಆ್ಯಂಡ್ ಸ್ಟಾರ್ ಗೇಸಿಂಗ್ ತುಂಬಾ ಇಷ್ಟ ಆಗುತ್ತೆ. ಸೊ ಅದರಿಂದ ಆನ್ ಅ ವೆರಿ ಪರ್ಟಿಕ್ಯುಲರ್ ಬೇಸಿಸ್ ನನಗಂತಲೇ ಒಂದು ಪರ್ಸ್ನಲ್ ಬ್ಯಾಲ್ಕನಿ ಸ್ಪೇಸ್ ಮಾಡಿರೋದು. ಇದು ಈಸ್ಟ್ ಫೇಸಿಂಗ್ ಇರೋದ್ರಿಂದ ಐಲ್ ಗೆಟ್ ಟು ಸಿ ಅ ಬ್ಯೂಟಿಫುಲ್ ಸನ್ರೈಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸ್ಟಾರ್ ಗೇಸಿಂಗ್. ಈವ್ನಿಂಗ್ ಟೀಗೂ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸ್ಪೇಸ್. ಹೌ ಇಸ್ ಇಟ್ ಕಾಲ್ಡ್ ಅ ರೂಮ್ ವಿತೌಟ್ ಅ ಬ್ಯೂಟಿಫುಲ್ ಮಿರರ್? ಸೊ ಇದು ಮೂನ್ ಶೇಪಲ್ಲೇ ಬೇಕು ಅಂತ ಕಟ್ಔಟ್ ಮಾಡಿಸಿದ್ದು. ಆ್ಯಂಡ್ ದಿಸ್ ವೆರಿ ಪ್ರಿಟಿ ಡವ್ ಶೇಪ್ಡ್ ಲೈಟಿಂಗ್ಸ್. And this is the walk-in wardrobe and washroom area. So gold based wash basin and again Delta company de ella fittings use ಮಾಡಿರೋದು washroom ಗೆ. Washroom on white and black concept ಅಲ್ಲಿ ಇರಲಿ ಅಂತ ಇಷ್ಟ ಇತ್ತು. So coming to this unique feature of my room, ಇದು ಆ್ಯಕ್ಚುಲಿ ಪ್ರೀ ಪ್ಲ್ಯಾನ್ಡ್ ಐಡಿಯಾ ಅಲ್ಲ. HMGಲಿ ಮಾರ್ಬಲ್ ಸೆಲೆಕ್ಟ್ ಮಾಡಾಗ ಹೋದಾಗ ಒಂದು ಸಿಕ್ಕಿದಂಥ ಸೆಪ್ರೇಟ್ ಯೂನಿಕ್ ಪೀಸ್ ಇದು. ಸೊ 2 ಪೀಸಸ್ನ ಜಾಯಿನ್ ಮಾಡಿ ಒಂದು ಹಿಲ್ ಶೇಪಲ್ಲಿ ಬಂದಿದೆ ಫೈನಲಿ. ಆ ಶೇಪಲ್ಲೇ ನಾವು ಜಾಯಿನ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಯೂನಿಕ್ ಫೀಚರ್ ಆಫ್ ಮೈ ರೂಮ್. ಎಲ್ಲ ಸ್ಟೇರ್ ಕೇಸ್ ವಾಲ್ಗಳಿಗೂ ನಾವು ಸೇಮ್ ಟೆಕ್ಸ್ಚರ್ ಪೇಂಟಿಂಗೇ ಮೇಂಟೈನ್ ಮಾಡಿದ್ದೀವಿ. ಸೊ ದಟ್ ಸ್ವಲ್ಪ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ ಇರಲಿ ಅಂತ. ಈ ರೂಮ್ ಬಂದು ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ಗೆ, ಸೊ ದ್ಯಾಟ್ ದೇ ಹ್ಯಾವ್ ಅ ಸ್ಪೇಷಿಯಸ್ ಏರಿಯಾ ಇನ್ ಆ್ಯಂಡ್ ಅರೌಂಡ್ ದ ರೂಮ್. ಹಿಂಗೋ ಲಿಫ್ಟ್ ಇರೋದ್ರಿಂದ ಕೀಪಿಂಗ್ ದಮ್ ಇನ್ ದ ಟಾಪ್ ಫ್ಲೋರ್ ವಾಸ್ ನಾಟ್ ಎನ್ ಇಶ್ಯೂ. ಆ್ಯಂಡ್ ದಿಸ್ ಇಸ್ ಮೈ ಡ್ಯಾಡ್ಸ್ ಫೇವ್ರೆಟ್ ಪ್ಲೇಸ್. ಐ ಥಿಂಕ್ ಹಿ ಶುಡ್ ಓನ್ಲಿ ಎಕ್ಸ್ಪ್ಲೇನ್. ನನಗೊಂದು ಬುಕ್ಸ್ ಜೊತೆಗೆ ಒಂದು ಡ್ರಿಂಕ್ಸ್ ಬಾಟ್ಲ್ ಕಲೆಕ್ಷನ್ದು ಒಂದು ಹಾಬಿ ಇತ್ತು ತುಂಬ ದಿವಸದಿಂದ. ಜೊತೆಗೆ ಒಂದು ಜಾನಿ ವಾಕರ್ದು ಸಿಂಬಲ್ ಬೇಕು ಅಂತ ಅನ್ನಿಸ್ತು. ಅದನ್ನು ಇಲ್ಲಿ ಪ್ಲೇಸ್ ಮಾಡಿದ್ವಿ. ಇದು ಒಂದು ಹೈ ಎಂಡ್ ಪ್ರೊಫೈಲ್ ಅಲ್ಯೂಮಿನಿಯಂ ಡೋರ್ಸು. ನಾವು ಆ್ಯಕ್ಚುಲಿ ಇದು ಹೋಮ್ ಥಿಯೇಟರ್ ನಮ್ಮ ಫ್ಯಾಮಿಲಿ ಫಂಕ್ಷನ್ ಏನಾರು ಆದಾಗ ಒಟ್ಟಿಗೆ ಇದನ್ನು ಯೂಸ್ ಮಾಡೋಣ ಅಂತೇಳಿ ಓಪನೇಬಲ್ ಆಗಿ ಇಟ್ಟಿದ್ವಿ ಇದನ್ನು. ಸೊ ಎಲ್ಲ ಗೆಟ್ ಟುಗೆದರ್ಸ್ಗೂ ವಿಲ್ ಹ್ಯಾವ್ ಅ ಹ್ಯೂಜ್ ಸ್ಪೇಸ್ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿದ್ದು. ಆ್ಯಂಡ್ ಈ ವಾಲ್ ಬಂದು POPಲಿ ಮಾಡಿರೋಂಥ ಆರ್ಟ್ ವರ್ಕ್. ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದು 20-30 ಜನ ಇದ್ರೂ ನಾವು ಆರಾಮಾಗಿ ಇಲ್ಲಿ ಕೂತ್ಕೊಂಡು ಹೋಮ್ ಥಿಯೇಟರ್ನ ಎಂಜಾಯ್ ಮಾಡ್ಬೋದು ಮತ್ತು ಎಲ್ಲ ಪ್ಲೇಸ್ನ ಎಂಜಾಯ್ ಮಾಡ್ಬೋದು ಅಂತ ಇದೊಂದು ಸ್ವಲ್ಪ ಸ್ಪೇಸಿಯಸ್ ಆಗಿ ಮಾಡಿದ್ವಿ. ಜೊತೆಗೆ ಇಲ್ಲಿ ಸನ್ಲೈಟ್ನು ಒಂದು ಇದನ್ನು ಮಾಡಿದ್ವಿ. ಹಾಗಾಗಿ ಆ್ಯಕ್ಚುಲಿ ಮನೆ ಕಟ್ಟಬೇಕಾದ್ರೆ ಸುಮಾರು ಕನ್ಫ್ಯೂಷನ್ಸ್ ಇರುತ್ತೆ, ಆಮೇಲೆ ಡಿಫಿಕಲ್ಟೀಸ್ ಇರುತ್ತೆ. ಬಟ್ ಮೇಕ್ ಮೈ ಶೆಲ್ಟರ್ಸ್ ಟೀಮ್ ಇದೆಯಲ್ಲ, ಸ್ಟ್ರಕ್ಚರಲ್ ಡಿಸೈನ್ಸ್ ಇರ್ಬೋದು, ಇಂಟೀರಿಯರ್ಸ್ ಇರ್ಬೋದು, ಬಟ್ ಸೈಟ್ ವರ್ಕರ್ಸ್ ಇರ್ಬೋದು, ಇನ್ ಟೈಮಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು. ಮತ್ತು ನಮಗೆ ಬೇಕಾಗಿದ್ದ ಏನಾದ್ರು ಸ್ವಲ್ಪ ಡಿಫ್ರೆನ್ಸಿಯೇಷನ್ ಇದ್ರೂ ಅದನ್ನೆಲ್ಲ ಸಾಲ್ವ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಅದನ್ನು ಸಾಲ್ವ್ ಮಾಡ್ಕೊಂಡು ವರ್ಕ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಹಾಗಾಗಿ ತುಂಬ ಹೆಲ್ಪ್ಫುಲ್ ಇತ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಮೇಕ್ ಮೈ ಶೆಲ್ಟರ್ಸ್ ಕಡೆಯಿಂದ ಕಂಪ್ಲೀಟ್ ಆಗಿರೋ ಒನ್ ಆಫ್ ದ ಲಕ್ಸುರಿಯಸ್ ಆ್ಯಂಡ್ ಒನ್ ಆಫ್ ದ ಫೈನೆಸ್ಟ್ ಹೌಸ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ಕವರ್ ಮಾಡಿದ್ವಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ನೀವೇನಾದರೂ ಇದೇ ಥರ ಮನೆ ಕನ್ಸಲ್ಟೇಷನ್ ಮಾಡಬೇಕು ಅಥವಾ ಪ್ಲ್ಯಾನ್ ಮಾಡಬೇಕು, ಎಲಿವೇಷನ್ಸ್ ತೊಗೊಳ್ಬೇಕು, ಅವ್ರ ಪ್ಲ್ಯಾನ್ ಅಪ್ರೂವಲ್ಸ್, ಸೈಟ್ಸ್ ಏನು ಬೇಕಿದ್ರು ಇಲ್ಲಿ ಕಾಣ್ತಾರೋ ನಂಬರ್ಗೆ ಕಾಲ್ ಮಾಡ್ಬೋದು. ನಾವು ಯಾವಾಗಲೂ ನಿಮ್ಮ ಕಾಲ್ಗೆ ವೆಯ್ಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದ.